vibes in my mind, I can't get them out. No matter how hard I try, I need you and your heart next to mine. Yeah, I'm all about keeping it you and I. When you're here, you spark chemical reactions. Your aura strikes like lightning. ಇವತ್ತು ಸ್ಯಾಟರ್ಡೆ, ಸೊ ಏನಂದರೆ ಇವತ್ತೊಂದು ಫೋಟೋ ಶೂಟ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಂದು ಪ್ರೊಫೈಲ್ಗೆಲ್ಲ ಸ್ವಲ್ಪ ಬೇಕಿತ್ತು, ಅದಕ್ಕೆ ಸೊ ರೆಡಿ ಆಗಬೇಕು. ಅಷ್ಟರಲ್ಲಿ ಮನೆಗೆ ಏನೇನು ಕೆಲಸ ಇರುತ್ತೆ ಅದೆಲ್ಲ ಮುಗಿಸ್ಬೇಕು. 12 ಬರ್ತಾರೆ ಅವರು. ಸೊ 2 ಪ್ಲ್ಯಾನ್ ಮಾಡಿದ್ವಿ ಶೂಟ್ ಅಂತ. ಸೊ ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ. ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆನೂ ಮಾಡಿ ಮುಗಿಸ್ಬಿಡ್ಬೇಕು. ಯಾಕೆಂದರೆ ಸ್ಯಾಟರ್ಡೆ ಅಂದರೆ ನಮ್ಮ ಮನೆ ದೇವ್ರ ವಾರ. ಸೊ ಪೂಜೆ ಮಾಡೋದಿರತ್ತೆ, ಅದೆಲ್ಲ ಮಾಡಿ ಮುಗಿಸ್ಬೇಕು ಇವಾಗ. ಫ್ರೆಂಡ್ಸ್, ಶೂಟ್ ಮಾಡಬೇಕಾದ್ರೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ, ಸ್ವಲ್ಪನೇ ತೊಗೊಂಡಿದ್ದು. ಸೊ ಫುಲ್ ರೆಡಿಯಾಗಿ ಒಂದಷ್ಟು ಫೋಟೋಸ್ನ ತೊಗೊಂಡ್ವಿ. ಸೊ ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮೇಕಪ್ಗೆಲ್ಲ ನನ್ನ ಫ್ರೆಂಡೇ ಹೆಲ್ಪ್ ಮಾಡಿದ್ದು. ನಾನು ಇನ್ಸ್ಟಾಗ್ರಾಮಲ್ಲಿ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ನಂದು ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ ನಿಮಗೆ. ನಾನು ಒಂದ್ಸರಿ ಅದು ಫೋಟೋಸ್ ಎಲ್ಲ ಹಾಕಿದ್ಮೇಲೆ ಶೂಟ್ ಎಲ್ಲ ಆದಮೇಲೆ ನಮ್ಮ ಮನೆಗೆ ಒಂದು ಹೊಸದು ಏರ್ ಪ್ಯೂರಿಫೈಯರ್ ತೊಗೊಂಡಿದ್ವಿ, ಅಗಾರೋ ಇಂಪೀರಿಯಲ್ ಏರ್ ಪ್ಯೂರಿಫೈಯರ್. ಸೊ ಅದನ್ನು ಚಂದು ಓಪನ್ ಮಾಡ್ತಿದ್ದಾರೆ. ಓಪನ್ ಮಾಡಬೇಕಾದ್ರೆ ಜಿಯಂತಲ್ಲೇ ಮಾಮೂಲಿ ಇದ್ದೇ ಇರುತ್ತೆ. ನಿಮಗೆ ಗೊತ್ತು, ಅವನು ಒಂದು ಕಡೆ ಸುಮ್ಮನೆ ಕೂರಲ್ಲ, ಏನಾದರೂ ಮಾಡ್ತಾನೆ ಇರ್ತಾನೆ. ಅಗಾರೋ ಇಂಪೀರಿಯಲ್ ಏರ್ ಪ್ಯೂರಿಫೈಯರಲ್ಲಿ ನಿಮಗೆ 7 ಸ್ಟೇಜ್ ಪ್ಯೂರಿಫಿಕೇಷನ್ ಸಿಸ್ಟಮ್ ಬರುತ್ತೆ. ಪ್ರೀ ಫಿಲ್ಟರ್ ಬರುತ್ತೆ, ಕೋಲ್ಡ್ ಕ್ಯಾಟಲಿಸ್ಟ್ ಫಿಲ್ಟರ್ ಬರುತ್ತೆ, ಆ್ಯಕ್ಟಿವೇಟೆಡ್ ಕಾರ್ಬನ್ ಫಿಲ್ಟರ್ ಬರುತ್ತೆ, ಆ್ಯಂಟಿ ಬ್ಯಾಕ್ಟೀರಿಯಲ್ ಫಿಲ್ಟರ್ ಬರುತ್ತೆ. ಹಾಗೆಯೇ ನಿಮಗೆ ಗ್ರೀನ್ ಟ್ರೂ HEPA ಫಿಲ್ಟರ್ H14 ಬರುತ್ತೆ. ಇದು 2 ಬ್ರ್ಯಾಂಡ್ಸಲ್ಲಿ ಮಾತ್ರ ಸಿಗೋದು, ಒಂದು ಕೋವೆಬ್ ಮತ್ತು ಇನ್ನೊಂದು ನಿಮಗೆ ಅಗಾರೋಲಿ. ಸೊ ಹಾಗೆಯೇ ಇದು HEPA 14 ಏನಿದೆ, ಇದು ನಿಮಗೆ ಫಿಲಿಪ್ಸಲ್ಲೂ ಕೂಡ ಸಿಗಲ್ಲ. UV ಸ್ಟೆರಿಲೈಸೇಷನ್ ಇದೆ ಮತ್ತು ಏನಿಯನ್ ಕೂಡ ಇದೆ. ರಿಯಲ್ ಟೈಮ್ ಏರ್ ಕ್ವಾಲಿಟಿ ಮಾನಿಟರಿಂಗ್ ಸಿಸ್ಟಮ್ ಇರುತ್ತೆ. ಕಲರ್ ಕೋಡೆಡ್ ಇಂಡಿಕೇಟರ್ಸ್ ಇದೆ. ಇದರಲ್ಲಿ ನಿಮಗೆ ಗ್ರೀನ್ ಲೈಟ್ ಬಂದರೆ ಗುಡ್ ಅಂತ, ಆರೆಂಜ್ ಬಂದರೆ ಫೇರ್ ಅಂತ, ರೆಡ್ ಬಂದರೆ ಪೂರ್ ಏರ್ ಕ್ವಾಲಿಟಿ ಅಂತ ತೋರಿಸುತ್ತೆ. ನೀವು ಆಟೋ ಮೋಡಲ್ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು, ಮ್ಯಾನ್ಯುವಲ್ ಮೋಡಲ್ಲು ಮಾಡ್ಬೋದು. ಆಟೋ ಮೋಡಲ್ ನಿಮಗೆ ಮೆಷಿನ್ನು ಆಟೋಮ್ಯಾಟಿಕ್ಕಾಗಿ ಏರ್ ಕ್ವಾಲಿಟಿನ ಡಿಟೆಕ್ಟ್ ಮಾಡುತ್ತೆ, ಸ್ಪೀಡ್ನ ಅಡ್ಜಸ್ಟ್ ಮಾಡಿಕೊಂಡು ಏರ್ನ ಕ್ಲೀನ್ ಮಾಡುತ್ತೆ. ಸೊ ಮ್ಯಾನ್ಯುವಲ್ ಮೋಡಲ್ಲಿ ನಿಮಗೆ ಮೆಷಿನ್ನು ಏರ್ ಸ್ಪೀಡ್ನ ಅಡ್ಜಸ್ಟ್ ಮಾಡ್ಬೋದು 3 ಸ್ಪೀಡ್ಸಲ್ಲಿ, ಲೋ, ಮೀಡಿಯಮ್, ಹೈ ಪ್ರಕಾರ. ಹಾಗೆಯೇ ನಿಮಗೆ ರನ್ನಿಂಗ್ ಟೈಮ್ನು ಕೂಡ ಪ್ರೀಸೆಟ್ ಮಾಡ್ಕೋಬೋದು. ಟೈಮರ್ ಸೆಟ್ಟಿಂಗ್ ಯೂಸ್ ಮಾಡಿ 1 to 12 ಅವರ್ಸ್ಗೆ. ಸ್ಲೀಪ್ ಮೋಡ್ ಬರುತ್ತೆ. ಇದು ನಿಮಗೆ ಪ್ಯಾನೆಲ್ ಲೈಟ್ಸ್ನ ಶಟ್ ಆಫ್ ಮಾಡಿ ಲೋ ನಾಯ್ಸ್ ಬರೋ ಥರ ಮಾಡುತ್ತೆ. ಹಾಗೆ ನಿಮಗೆ ಚೈಲ್ಡ್ ಲಾಕ್ ಕೂಡ ಇರುತ್ತೆ. ಪುಟ್ ಮಕ್ಕಳಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ರಿಮೋಟ್ ಕಂಟ್ರೋಲ್ ಕೂಡ ಬರುತ್ತೆ, ಅದನ್ನು ತುಂಬ ಸುಲಭವಾಗಿ ಯೂಸ್ ಮಾಡ್ಬೋದು. ಸೊ ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಫ್ರೆಂಡ್ಸ್, ಎಲ್ಲ ಆದಮೇಲೆ ಲೇಟ್ ಆಗೋಯ್ತು. ಸೊ 5:35 ಹಂಗೆ ಆಗೋಯ್ತು ಶೂಟ್ ಮಾಡಿಸ್ಕೊಂಡೆಲ್ಲ ಮುಗಿಸ್ಕೊಂಡಿದ್ದು. ಜೀವನ ಮಲ್ಕೊಳ್ದೆ ಇವಾಗ ಮಲ್ಕೊಂಡಿದ್ದಾನೆ. ಪಪ್ಪ ಮೇಲೆ ಕರ್ಕೊಂಡು ಬಂದು ಮಲಗಿಸಿದ್ರು. ಇಷ್ಟೊತ್ತವರೆಗೂ ಮಲಗಿರಲಿಲ್ಲ. ಅವನಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ. ಇಂಡಿಪೆಂಡೆನ್ಸ್ ಡೇಗೆ ಇಲ್ಲಿ ನಮ್ಮ ಸೊಸೈಟಿಲಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಿದ್ದಾರಲ್ಲ, ಅದ್ರಲ್ಲಿ ಮಾಡಿಸ್ತಿದ್ದೀವಿ. ಸುಮ್ಮನೆ ಫ್ಲಾಗ್ ಇಟ್ಕೊಂಡು ಹಿಂಗೆ ಈ ಥರ ಮಾಡೋದು. ಕರ್ಕೊಂಡೋಗ್ಬೇಕಿತ್ತು 7:30ಗೆ, ಇವಾಗ ಮಲಗಿದ್ದಾನೆ. ನೋಡಬೇಕು
ಎದ್ರೆ ಕರ್ಕೊಂಡು ಹೋಗ್ತೀನಿ, ಇಲ್ಲ ಅಂದರೆ ಇಲ್ಲ. ನೋಡಿ ಎದ್ದುಬಿಟ್ಟು ಆಗಲೇ ಅಲ್ಲಿ ಹೋಗ್ಬಿಟ್ಟು ಕ್ಲಬ್ ಹೌಸ್ ಹತ್ರ ಬಂದು ಕೂತ್ಕೊಂಡು ಪೋಲಿ ಮಾಡ್ತಿದ್ದಾರೆ ಇವರು. ಏನು ಮಾಡ್ತಿದ್ದೀರಾ? ಏನು ಮಾಡ್ತಿದ್ಯಾ? ಪೋಲಿ ಮಾಡ್ತಾನಂತೆ. ಏನದು ನೋಡ್ತಿರೋದು ಆ ಥರ ನೀವು? ಐಸ್ ಕ್ರೀಮ್ ತಿಂತಿದ್ದೀನಿ. ನಮ್ಮ ಮನೆ ಇದು ಏನಂತಾರೆ, ಇದು ಬೇಬಿ ಬ್ಲಾಗರ್ ಇದು. ಸೊ ಐಸ್ ಕ್ರೀಮ್ ಬೇಕು ಅಂತ ತರ್ಸ್ಕೊಂಡಿದ್ದಾನೆ ಇವಾಗ. ಯಾರಿಗೆ ಬೇಕು ಐಸ್ ಕ್ರೀಮ್? ಏನು ತಿಂದೆ? ರೈಸ್ ಊಟ, ರೋಟಿ, ಆಮೇಲೆ ಕರಿ, ರೋಟಿ ಕರಿ, ಕರೆಕ್ಟ್. ಇದೇನದು ಬಾಯಿ? ಸೊ ಇವಾಗ ಐಸ್ ಕ್ರೀಮ್ ಬೇಕು ಅಂತ ತರ್ಸ್ಕೊಂಡಿದ್ದಾನೆ, ನಾನು ತಿಂತಿದ್ದೀನಿ. ನಾನು 6 o'clock ಆಗಿತ್ತು, ಮಧ್ಯಾಹ್ನ ಊಟನೇ ಮಾಡಿರಲಿಲ್ಲ ಶೂಟ್ ಮಾಡಿಕೊಂಡು. ಸೊ 6 o'clock ತಿಂದಿದ್ದು, ಅದಕ್ಕೆ ಇವಾಗ ನೈಟ್ ಊಟ ಮಾಡಬೇಕು ಅಂತ ಅನಿಸ್ಲಿಲ್ಲ. ಸೊ ಜೀವ ಹೇಗೋ ಐಸ್ ಕ್ರೀಮ್ ಬೇಕು ಅಂತ, ಅದಕ್ಕೆ ನಾನು ಒಂದು ಐಸ್ ಕ್ರೀಮ್ ತಿನ್ಬೇಡ ಅಂತ ತಳ್ಕೊಂಡಿದ್ದೀನಿ. ಹೇಗಿದೆ ಐಸ್ ಕ್ರೀಮ್? ಗುಡ್. ಅವನದಿದು ಚಾಕ್ಲೇಟ್. ಸೊ ನಮ್ಮದು ಹಾಟ್ ಚಾಕ್ಲೇಟ್ ಫಡ್ಜ್. ಕಾರ್ನರ್ ಹೌಸ್ ಅಂದಮೇಲೆ ಹಾಟ್ ಚಾಕ್ಲೇಟ್ ಫಡ್ಜೇ ತಿನ್ನಬೇಕು. ಸೊ ಚಂದೂ ಅದೇ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಆಮೇಲೆ ಮಲಗಿಬಿಟ್ವಿ, ಐಸ್ ಕ್ರೀಮ್ ಎಲ್ಲ ತಿಂದಿದ್ದಾದಮೇಲೆ ಮೂವಿ ನೋಡ್ತಾ ಇದ್ವಿ. ಸೊ ಆಮೇಲೆ ಮಲಗಿಬಿಟ್ವಿ. ಇವಾಗ ಮತ್ತೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತಿದ್ದೀನಿ ಬ್ಲಾಗು. ಸೊ ಏನಂದರೆ ಇವತ್ತು ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀವಿ. ಮನೆಯೆಲ್ಲ ನಾನು ಚಂದು ಕೆಳಗಡೆ ಎಷ್ಟೊಂದು ಸಾಮಾನುಗಳು ಮೇಲ್ಗಡೆ ಎತ್ತಿಡೋದೆಲ್ಲ ಕೆಳಗಡೆ ಇದೆ. ಸೊ ಅದೆಲ್ಲ ಒಳಗಡೆ ಮೇಲ್ಗಡೆ ಎತ್ತಿಟ್ಟು ಜಿಯಂದು ಅವನಿಗೆ ಆಟ ಸಾಮಾನುಗಳು ಏನಿದೆ ಯಾವುದು ಅವ್ನು ಇವಾಗ ಸದ್ಯಕ್ಕೆ ಯೂಸ್ ಮಾಡ್ತಿದ್ದಾನೆ ಅದನ್ನು ಮಾತ್ರ ಕೆಳಗಡೆ ಇಟ್ಕೊಂಡು ಬೇರೆದೆಲ್ಲ ಮೇಲ್ಗಡೆ ಇಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಚಂದು ಬರಬೇಕು. ಚಂದು ಬಂದಮೇಲೆ ಸೊ ಕಾಫಿ ಟೀ ಏನಾದರೂ ಮಾಡಿಕೊಂಡು ಕೂತ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿ, ಯಾಕೆಂದ್ರೆ ಇವತ್ತು ಸಂಡೇ. ಸೊ ಎದ್ದಿದ್ದೆ ಆಲ್ಮೋಸ್ಟ್ 9:30, 9:45 ಆಗಿತ್ತು. ಆಮೇಲೆ ನಾನು ಸ್ನಾನ ಮಾಡಿ, ಏಕೆಂದರೆ ಕೂದಲಿಗೆ ಸ್ಪ್ರೇ ಎಲ್ಲ ಮಾಡಿದ್ರಲ್ಲ, ಸೊ ಅದೆಲ್ಲ ಇರಿಟೇಷನ್ ಆಗ್ತಿತ್ತು. ಮತ್ತೆ ಎಲ್ಲ ಸ್ನಾನ ಮಾಡಿ ಸೊ ಜೀವಿಗೆ ಹಾಲು ರೆಡಿ ಮಾಡ್ತಿದ್ದೆ. I need you and your heart next to mine. Yeah, I'm all about keeping it you and I. When you're here, you spark chemical reactions. Your aura strikes like lightning. Got no words, I'm just drowning in attraction. Only one way to describe it. It's electric. Can you feel it? You got the only. ಸೊ ಎಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಕ್ಲೀನ್ ಮಾಡ್ತಾ ಇದ್ದೀವಿ. ಮುದ್ದು ಮಾಡ್ಕೊಂಡು ಬಂದ್ಬಿಟ್ಟಿತ್ತಲ್ಲ, ನಂದು ಸೇರಿಸಿ ಮನೆಯಿಂದ ಅದಕ್ಕೆ ಹಿಂಗೆ ಆಡ್ತೀಯ. ಕೇಳ್ಕೊಳ್ಳಿ, ಚಂದು ಬೈತಾ ಇರೋದು ಹೆಂಗ್ ಬೈತಿದ್ದಾರೆ. ಫಸ್ಟ್ ಮೆತ್ತಗೆ ಆಯ್ತು, ಕಟ್ ಮಾಡ್ಬಿಟ್ಟು ಇವಾಗ ಆನ್ ಮಾಡಿ ಇವಾಗ ಬೈತಾ ಇದೀನಿ. ಮೆತ್ತಗೆ ಬೈತೀರಾ ಅಂತ ಅದಕ್ಕೆ ಇವಾಗ ಬೈತಾ ಇದ್ದೀನಿ. ಇದೆಲ್ಲ ಡೈನಿಂಗ್ ಟೇಬಲ್ ಅಲ್ಲ ಇಡೋಣ. ಫಸ್ಟ್ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಇಡೋಣ. ಸೊ ಚಂದು ನಾನು ಇಬ್ಬರು ಸೇರಿಕೊಂಡು ಕ್ಲೀನ್ ಮಾಡೋಕ್ಕೆ ಶುರು ಮಾಡಿದ್ವಿ. ಅದು ಏನಾಗಿತ್ತು ಅಂದರೆ ಒಂದೊಂದ್ಸರಿ ಎಷ್ಟೊಂದು ಐಟಮ್ಸ್ ಎಲ್ಲ ತೊಗೊಂಡೋಗಿ ಅಲ್ಲಿ ಹಾಕ್ಬಿಟ್ಟಿದ್ವಿ. ಆವಾಗ ಅರ್ಜೆಂಟಲ್ಲಿ ಮನೆ ಶಿಫ್ಟ್ ಮಾಡಬೇಕಾದ್ರೆ ಸೊ ಅದನ್ನು ಪೂರ್ತಿ ಕ್ಲೀನ್ ಮಾಡೋದಕ್ಕೆ ನಮಗೆ ಟೈಮೇ ಸಿಕ್ಕಿರಲಿಲ್ಲ. ಸೊ ಇವತ್ತು ನಾವು ಡಿಸೈಡ್ ಮಾಡಿ, ನಾನು ಚಂದು ಹೇಗೂ ಫ್ರೀ ಇದ್ದೀವಿ ಎಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಇಬ್ಬರು ಸೇರಿಕೊಂಡು ಯಾವ್ದು ಮಾತ್ರ ಬೇಕು ಆ ಐಟಮ್ಸ್ಗಳನ್ನೆಲ್ಲ ಇಟ್ಕೊಂಡು ಬೇರೆ ಐಟಮ್ಸ್ ಎಲ್ಲ ನಾವು ಡಿಕ್ಲಟರ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ವಿ.
ಕ್ಲೀನಿಂಗ್ ಅಂದರೆ ಅಷ್ಟು ಸುಲಭ ಅಲ್ಲ. ಎಷ್ಟೊಂದು ಐಟಮ್ಸ್ ಎಲ್ಲ ಸುಮ್ಮನೆ ಬೇಡದೇ ಇರೋದೆಲ್ಲ ಇಟ್ಬಿಟ್ಟಿರ್ತೀವಿ. ಸೊ ಅದೆಲ್ಲ ಈ ಥರ ಹೊರಗಡೆ ಹಾಕಿದ್ವಿ ಕ್ಲೀನ್ ಮಾಡಬೇಕಾದ್ರೆ. ಮತ್ತು ಅದನ್ನೆಲ್ಲ ನಾನು ತೆಗೆದು ಹೊರಗಡೆ ಇಡೋದಕ್ಕೆ ಮಾಡ್ತಿದ್ದೆ. ಸೊ ಸಿಕ್ಕಾಪಟ್ಟೆ ಕಷ್ಟ ಆಯಿತು, ಬಟ್ ಏನಿಲ್ಲ, ಅದರಲ್ಲೂ ಖುಷಿ ಪಟ್ಕೊಂಡು ಇಬ್ಬರು ಮಾಡಿದ್ವಿ. ಚಂದು ಹೇಗೆ ಅಂದರೆ ಅವ್ರ ಮೂಡ್ ಬಂದು ಏನಾದ್ರು ಕ್ಲೀನ್ ಮಾಡಬೇಕು ಅಂತ ಅವ್ರಿಗೆ ಅನಿಸ್ಬಿಟ್ರೆ ಅವ್ರಿಗೆ ಪರ್ಫೆಕ್ಟಾಗಿ ಮಾಡಬೇಕು. ಸೊ ನಾನು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿಬಿಡ್ತೀನಿ, ಬಟ್ ಅವರು ಪರ್ಫೆಕ್ಟಾಗಿರಬೇಕು. ಹಾಗೆಯೇ ಅವರು ಕೂತ್ಕೊಂಡು ಎಲ್ಲ ಮತ್ತೆ ಇನ್ನೊಂದು ಸ್ವಲ್ಪ ಬೇರೆ ಬೇರೆ ಏನಿದೆ ಅದನ್ನೆಲ್ಲ ಸರಿ ಮಾಡ್ತಾಯಿದ್ರು. ಮೇನ್ ಕ್ಲೀನ್ ಮಾಡೋದ್ರಲ್ಲಿ ಇವತ್ತು ಇದ್ದಿದ್ದು ಜಿಯಂದು ಬೇಕಾಗಿರೋದು ಮಾತ್ರ ಆಟ ಸಾಮಾನುಗಳು ಇಟ್ಕೊಂಡು ಬೇಡದೇ ಇರೋದೆಲ್ಲ ಹಾಕೋದು ಅಂತ. ಸೊ ಒಂದು ಪ್ಲೇ ಪೆನ್ ಏನಿದೆ ಅದನ್ನು ಫಸ್ಟು ಕ್ಲೀನ್ ಮಾಡಬೇಕಿತ್ತು, ಅದು ತುಂಬ ಗಲೀಜಾಗಿತ್ತು. ಸೊ ಅದನ್ನು ನಾನು ಮಾಡ್ತಾಯಿದ್ದೆ. ಏನು ಬೇಕಾದ್ರೂ ಕ್ಲೀನ್ ಮಾಡ್ಬೋದು. ಜಿಯು ಬೇಬಿದು ಆಟ ಸಾಮಾನುಗಳು ಕ್ಲೀನ್ ಮಾಡೋದು ದೊಡ್ಡ ಕೆಲಸ. ಇಷ್ಟೊಂದು ತೊಗೊಂಡವನೇ ಅಂತ ಇವಾಗಲೇ ಗೊತ್ತಾಗ್ತಿರೋದು. ಅಷ್ಟು ತೊಗೊಂಡವನೇ, ತಪ್ಸ್ಕೊಂಡಿದ್ದಾನೆ, ತೊಗೊಂಡಿಲ್ಲ ತಪ್ಸ್ಕೊಂಡಿದ್ದಾನೆ ನಮ್ಮ ಹತ್ರ. ಭಯ ಇದ್ರೆ ಹಾಕತ್ತದ ಮತ್ತೆ ಬಿಡು ಬಿಡು. ಮತ್ತೆ ನಿನ್ಯಾರು ತೋಲ್ತವ್ರೆ? ಅವನು ತುಟಿ ನೋಡಿ, ಚಂದ ತುಟಿ ನೋಡಿ ಅವನ. ಮೂಗು ನೋಡಿ, ಬೇಬಿ ಮೂಗು. ಆಯ್ತು ಆಯ್ತು ಆಯ್ತು, ನಿಂಚು. ಯಾಕೆ ಬಂದೆ ಮತ್ತೆ ಅಷ್ಟು ಭಯ ಇರೋನು? ಸ್ಲೋಲಿ. ಆಮೇಲೆ ನೆಕ್ಸ್ಟ್ ಒನ್ ಫುಲ್ ಅದ್ಬಿಟ್ಟು ಇವಾಗ ಇಳಿಬೇಕ್ರಿ ಅಂತೆ. ನನಗೆ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ತುಂಬ ಖುಷಿ ಆಗುತ್ತೆ. ಆದರೆ ಈ ಥರ ಸಣ್ಣ ಪುಟ್ಟನೂ ಕೂಡ ತುಂಬ ಖುಷಿ ಕೊಡುತ್ತೆ. ಒಟ್ಟಿಗೆ ಕ್ಲೀನ್ ಮಾಡೋದಾಗಿರ್ಬೋದು, ಮಧ್ಯ ಜಿಯನ್ ಬಂದು ತರಲೆ ಮಾಡೋದಾಗಿರ್ಬೋದು. ಸೊ ಇದೆಲ್ಲ ನಂಗೆ ಒಂಥರ ಖುಷಿ ಕೊಡುತ್ತೆ. ಅದೆಲ್ಲ ಮೆಮೊರೀಸ್ ಅಂತಲೇ ಹೇಳ್ಬೋದು. ಸೊ ಬೆಳಗ್ಗೆಯಿಂದ ಕೆಲಸನೇ ಆಯಿತು. ಎಲ್ಲ ಕೆಲಸ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದ್ವಿ. ಇಲ್ಲೊಂದು 2 ಡ್ರಾಯರ್ ಉಳ್ಕೊಂಡಿದೆ, ಅದನ್ನು ಕ್ಲೀನ್ ಮಾಡಬೇಕಷ್ಟೇ. ಅದು ಬಿಟ್ಟರೆ ಎಲ್ಲ ಆಯಿತು. ಸೊ ಜಿಯು ಬೇಬಿಗೆ ಇವಾಗ ರೆಡಿ ಮಾಡ್ತಿದ್ದೀವಿ. ಇವತ್ತು ವೀಕೆಂಡು, ಏನೇನು ಎಲ್ಲೂ ಹೋಗೋಕ್ಕಾಗಲಿಲ್ಲ, ಶೂಟ್ ಅದು ಅಂತೆಲ್ಲ. ಸೊ ಇವಾಗ ಹೊರಗಡೆ ಕರ್ಕೊಂಡೋಗಿ ಅಂತ ಕೇಳ್ತಿದ್ದಾನೆ. ಸೊ ಅವ್ನಿಗೆ ರೆಡಿ ಮಾಡಿಸ್ಕೊಂಡು ಇವಾಗ ಹೋಗಬೇಕು. ಸೊ ರೆಡಿ ಮಾಡಬೇಕಂತೆ ಅವನಿಗೆ. ನೋಡಿ ಇಲ್ಲಿ ಬಂದ್ಬಿಟ್ಟು ಓಡಾಡ್ತಿದ್ದೆ ಆ ಕಡೆಯಿಂದ ಈ ಕಡೆ. ಏನದು? ರನ್ನಿಂಗು. ಅಲ್ಲಿ ನೋಡಿ, ಅಲ್ಲಿ ಜಿಯನ್ನು ಹೇಗೆ ಕೂತಿದ್ದಾರೆ. ಕೂತ್ಕೊಬಿಟ್ಟು ನನ್ನ ಪಪ್ಪ ಸಿಯರ್ ಮಮ್ಮ ಇಲ್ಲಿ ನೋಡಿ ಇಲ್ಲಿ ಅಂತ ತೋರಿಸ್ತಿದ್ದಾರೆ. ಏನ್ ಮಾಡ್ತಿದ್ಯಾ? ಹೇಳು, ಏನ್ ಮಾಡ್ತಿದ್ಯಾ? ಕೂತ್ಕೊಂಡರೆ ಸ್ಟೈಲ್ ಆಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿದ್ಯಾ? ಅದೇನದು? ಇದು ನೋಡಿ, ಈ ಲುಕ್ ನೋಡಿ, ಈ ಲುಕ್. ಸೊ ರೆಡಿಯಾಗಾಯಿತು, ಹೋಗಬೇಕು. ನಾನು ಶಾರ್ಟ್ಸ್ ಮತ್ತು ಶರ್ಟ್ ಹಾಕ್ಕೊಂಡಿದ್ದೀನಿ. ಚಂದು ನಾನಿಬ್ರು ಆಲ್ಮೋಸ್ಟ್ ಸೇಮ್ ಥರ. ಬ್ಲೂ ನಂದು ಸ್ವಲ್ಪ ವೈಟ್ ಥರ ಕಾಣಿಸ್ತಿದೆ ವಿಡಿಯೋಲಿ, ಲೈಟ್ಸ್ ಜಾಸ್ತಿ ಇರೋದಕ್ಕೆ. ಅವನು ಎತ್ಕೊಂಡು ಅವನು ವಿಡಿಯೋಲಿ ಅವನಿಲ್ಲ ಅಂದರೆ ನಡೆಯೋದೇ ಇಲ್ಲ ಕೆಲಸ. ಸೊ ಬಂದ್ಬಿಟ್ರು. ನಾವು ರೆಡಿ ಆಗ್ತಿದ್ದಾಗ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿದ್ವಿ. ಅದು ಕೂಗಿ ಹೇಳಿದ್ರು, ಸೆಂಟೆನ್ಸ್ ಫಾರ್ಮೇಶನ್ ಸಕ್ಕದಾಗಿ ಮಾಡ್ದ. ಮಮ್ಮ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಮಮ್ಮ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಹೇಗೆ ಕೂತಿದ್ದೀನಿ ಅಂತೆ. ಕಿಸಿ ಕೊಡಿ ಪಪ್ಪಗೆ. ಲವ್ ಯು ಹೇಳಿ ಎಲ್ರಿಗೂ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಎಲ್ಲ ವ್ಲಾಗ್ಸ್ ನೋಡಿ. ಹಳೆ ವ್ಲಾಗ್ಸ್ ಇನ್ನು ಯಾರಾದ್ರೂ ನೋಡಿಲ್ಲ ಅಂದ್ರೆ ನೋಡಿ.
ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಂದು ಇದೆಯಲ್ಲ ಅವ್ರದಿನ್ನ ಏನು ಆಕ್ಟಿವ್ ಆಗಿಲ್ಲ. ಸೊ ಹ್ಯಾಪಿ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನಾಚರಣೆ, ಸ್ವಾತಂತ್ರ್ಯ ದಿನಾಚರಣೆ, ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಅಡ್ವಾನ್ಸ್ ಆಗಿ. ಸೊ ಜಿಯನ್ನು ಪರ್ಫಾರ್ಮ್ ಮಾಡ್ತಾನೆ, ತೋರಿಸ್ತೀನಿ ನಾನು ಫ್ಲಾಗ್ ಇಟ್ಕೊಂಡು ಹಿಂಗೆ ನಮ್ಮ ಸೊಸೈಟಿಲಿ ಮಾಡೋದು, ಅದು ಬ್ಲಾಗ್ ಮಾಡ್ತೀನಿ. ಸೊ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ. Describe it